ಹಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತು ನಮ್ಮ ಮನೆಗೆ ಯಕ್ಷಗಾನ ಚಿಕ್ಕಮೇಳದವರು ತುಂಬ್ರಿ ಬ್ಯಾಕೋಡ್ ಅವರು ಬಂದಿದ್ದರು. ಅವರು ಭೀಷ್ಮಾಂಬೆಯ ಸಂವಾದದ ಪ್ರಸಂಗವನ್ನು ಆಡಿದರು. ಎಲ್ಲ ಅರಸು ಕುಮಾರರನ್ನು ಗೆದ್ದು ಕಾಶಿಯಿಂದ ಈ ಹಸ್ತಿನಾವರಿಯಾಗಿ ಕರೆ ತಂದವನ ನಾನು. ಕಾರಣ ಉಂಟು. ಯಾಕೆಂದ್ರೆ ಈಗಾಗಲೇ ಈ ಚಂದ್ರ ಕುಲದಲ್ಲಿ ಹುಟ್ಟಿ ಹಸ್ತಿನಾವತಿಯನ್ನು ಆಡುತ್ತಿರುವಂತ ನನ್ನ ತಮ್ಮ ವಿಚಿತ್ರ ವೀರನಿಗೆ ಮದುವೆಯಾಗಿ ಮಾಡಿಸುವುದಕ್ಕಾಗಿ ನಿಮ್ಮವರನ್ನು ಕರೆತಂದವನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ವಿಕ್ರಮ ಫಣದಲ್ಲಿ ಎಲ್ಲಾ ಅರಸು ಮಕ್ಕಳನ್ನ ಗೆದ್ದು ನಮ್ಮನ್ನ ಕರೆತಂದವರಿದ್ದೀರಿ. ಹೌದು. ಈಗ ನೀವಾಡುತ್ತಿರುವುದೇನು? ತಮ್ಮನಾದಂತಹ ವಿಚಿತ್ರವೇನನ್ನ ಮದುವೆಯಾಗಿ ಎಂಬುದಾಗಿ. ಹೌದು. ಎಲ್ಲರನ್ನ ಗೆದ್ದಂತಹ ಪರಾಕ್ರಮ ಆದ ನಿಮ್ಮ ತೋಳಿನಲ್ಲಿ ಸೇರಿ ಸುಖಿಸುವ ಆಸೆ ನನ್ನದ್ದು. ನೀವೇ ಯಾಕೆ ನಮ್ಮನ್ನು ಮದುವೆಯಾಗಬಾರದು? ಕಾರಣ ಉಂಟು.
ಸದಸಿ ಜಾಂಬಕಿ, ಆಚಾರ್ಯರೇ. ನಿನ್ನನ್ನು ಮದುವೆ ಆಗದೇ ಇರುವಂತ ಕಾರಣ ಉಂಟು. ಹ. ಯಾಕೆಂದ್ರೆ ಹ. ಹಿಂದೆ ನಮ್ಮ ತಂದೆಯನ್ನು ಮದುವೆ ಮಾಡಿಸುತ್ತಿರುವಂತ ಕಾಲದಲ್ಲಿ ಹ. ಪ್ರತಿಜ್ಞೆಯನ್ನು ಮಾಡಿದಂತವನು ನಾನು. ಇನ್ನು ಮುಂದೆ ಹ. ಸಿಂಹಾಸನವನ್ನೇ ಏರಿ ಹ. ರಾಜ್ಯವನ್ನು ಆಳುವುದಿಲ್ಲ, ಹ. ಮಾತ್ರವಲ್ಲ ಯಾವುದೇ ಹೆಣ್ಣನ್ನು ಮದುವೆ ಆಗುವುದಿಲ್ಲ ಎನ್ನುವುದಾಗಿ ಹ. ಪ್ರತಿಜ್ಞೆಯನ್ನು ಮಾಡಿದವನು. ಅದಕ್ಕಾಗಿ ಹ. ನನ್ನ ತಮ್ಮನನ್ನು ಮದುವೆ ಆಗಬೇಕೆನ್ನುವುದಾಗಿ ಹೇಳಿದವು. ಇದೇ ಹೌದು ನನ್ನ ಓ ಕರುಣನಿಧಿ, ಸರಸಿ ಜಾಂಬಕಿ, ಈಗ ನಮ್ಮ ತಂಗಿಯರು ನಿಮ್ಮ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿದವರಿದ್ದಾರೆ. ಹ. ಆದರೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಮಂಡಿಸುತ್ತೇನೆ. ಏನದು? ನೀವು ಒಪ್ಪುತ್ತೀರಾ ಎಂಬುದಾಗಿ ನಂಬಿದವಳಿದ್ದೇನೆ, ಹ. ಬೇರೆ ಏನೂ ಅಲ್ಲ. ಇನ್ನೊಂದು ಸಂದರ್ಭದಲ್ಲಿ ಸೋಮರಿಸಿದ ಅರಸನಾದಂತಹ ಸಾಲದಲ್ಲಿ ಮನಸೋತವಳು ನಾನು, ಮನಸಾರೆ ಅವರನ್ನ ಒಪ್ಪಿಕೊಂಡವಳು ನಾನು. ಹಾಗಾಗಿ ನೀವು ನನ್ನನ್ನ ಅವರಲ್ಲಿಗೆ ಕಳುಹಿಸಿ ಕೊಟ್ಟಿರಿ ಅಂತಾದರೆ ಅವರನ್ನೇ ಮದುವೆಯಾಗಿ ಸುಖವಾಗಿ ಮಾಡ್ತೀರಂತೆ ಕಳುಹಿಸಿ ಕೊಡುವಿರಾ? ಸರಸಿ ಜಾಂಬಕಿ, ಸಾಲದ ಮೇಲೆ ಮನಸ್ಸಿದೆ ಹೌದು ಅಂತ ಆದ್ರೆ ನಿನ್ನನ್ನು ಕಳಿಸಿಕೊಡುತ್ತೇನೆ. ಆದರೆ ನೀನು ಒಬ್ಬನೇ ಹೋಗುವುದು ಸರಿಯಲ್ಲ. ನಿನ್ನ ಜೊತೆ ಬ್ರಾಹ್ಮಣರನ್ನು ಕಳಿಸಿಕೊಡುತ್ತೇನೆ.